ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನಾವೀಗ ಕಲ್ಲಹಳ್ಳಿಯ ಗ್ರಾಮದ ಹೆಬ್ಬಾಗಿಲನ್ನು ನೋಡ್ತಾ ಇದ್ದೀವಿ. ಅದರಿಂದ ಮುಂದೆ ನಮಗೆ ದೇವಸ್ಥಾನ ಸಿಗುತ್ತೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರ ಇದೆ. ಈಗ ದೇವಸ್ಥಾನದ ಒಂದು ಹೊರಗಿನ ಭಾಗವನ್ನು ನೋಡ್ತಾ ಇದ್ದೀವಿ ನಾವು. ಆ ದೇವಸ್ಥಾನದ ಗೋಪುರ ಮತ್ತು ಆ ಕಂಬಗಳು ಮತ್ತು ಶನಿವಾರ ಆಗಿರೋದ್ರಿಂದ ವಿಶೇಷ ಪೂಜೆ ಮತ್ತು ಉತ್ಸವಗಳನ್ನು ಕೂಡ ನಾವು ಈ ದಿನ ನೋಡಬಹುದು. ದೇವಸ್ಥಾನದ 2 ಕಡೆಗಳಲ್ಲೂ ಕೂಡ ಬಾಳೆ ಕಂಬಗಳನ್ನು ಕಟ್ಟಿದ್ದಾರೆ, ಅಲಂಕಾರ ಮಾಡಿದ್ದಾರೆ. ಕನಕಪುರ ತಾಲೂಕಿನ ಒಂದು ಪ್ರಸಿದ್ಧವಾದ ದೇವಾಲಯ ಇದು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಕಲ್ಲಹಳ್ಳಿ ದೇವಸ್ಥಾನವನ್ನು ಚಿಕ್ಕ ತಿರುಪತಿ ಎಂದು ಸಹ ಕರೆಯಲಾಗುತ್ತದೆ. ಇಲ್ಲಿ ಗರುಡಗಂಬನ ನೋಡ್ತಾ ಇದ್ವಿ. ಗರುಡಗಂಬದ ಮುಂದೆ ದೀಪಗಳನ್ನು ಹಚ್ಕೊಂಡಿದ್ದಾರೆ, ಸಾಂಬ್ರಾಣಿ ಎಲ್ಲವನ್ನು ಹಾಕಿದ್ದಾರೆ. ಹೊಗೆ ಎಲ್ಲ ಹಚ್ಕೊಂಡು ಪೂಜೆ ಮಾಡಿಕೊಂಡು ನಂತರ ನಾವು ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ಕೋಬೇಕು. ಕಲ್ಲಹಳ್ಳಿ ಕನಕಪುರ ತಾಲೂಕಿನಲ್ಲಿದೆ. ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು 7,000 ವರ್ಷಗಳಷ್ಟು ಪುರಾತನವಾದದ್ದು. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಮೊದಲು ಹಣೆಗೆ ನಾಮವನ್ನು ಹಾಕ್ಕೊಂಡು ಬರ್ತಾರೆ. ಮತ್ತು ಇಲ್ಲಿ ಗಂಡಸರು ಕೂಡ 3 ನಾಮ ಹಾಕೋತಾರೆ, ಸ್ತ್ರೀಯರಿಗೆ 1 ನಾಮವನ್ನು ಹಾಕಿಸ್ಕೊಳ್ತಾರೆ. ಎಲ್ಲರೂ ತಮ್ಮ ಇಷ್ಟಪಟ್ಟು ಈ ನಾಮಗಳನ್ನು ಹಾಕ್ಕೊಂಡು ನಂತರ ದೇವಸ್ಥಾನವನ್ನು ಅವರು ಪ್ರವೇಶ ಮಾಡ್ತಾರೆ. ವಿಗ್ರಹ ಕಲ್ಲಹಳ್ಳಿ ಕೆರೆಯಲ್ಲಿ 6,000 ವರ್ಷಗಳ ತನಕ ಮುಳುಗಿತ್ತು. ಪಾಳೆಗಾರರ ಕನಸಿನಲ್ಲಿ ದೇವರು ಕಾಣಿಸಿಕೊಂಡಿತ್ತು. ಮತ್ತು ಎದುರುಗಡೆ ಪುರಿ ಮತ್ತು ಖಾರ ಎಲ್ಲವನ್ನು ಮಾರ್ತಾ ಇರೋದನ್ನು ನೋಡ್ಬೋದು. ಗರುಡಗಂಬದ ಮುಂದೆ ದೀಪವನ್ನು ಬೆಳಗಿಸಿದರೆ ಧೂಪ ದೀಪಗಳನ್ನು ಬೆಳಗಿಸ್ಕೊಂಡು ನಂತರ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಪಾಳೆಗಾರರ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ತಾವು ಇರುವ ಸ್ಥಳವನ್ನು ಸೂಚಿಸ್ತಾರೆ. ಕಲ್ಲಹಳ್ಳಿ ಹತ್ತಿರವಿರುವ ಬನ್ನಿಮುಕೋಡ್ಲು ಗ್ರಾಮದ ಕೆರೆಯಲ್ಲಿ ಇದ್ದುದನ್ನು ಕಂಡು ಆ ದೇವರಿಗೆ ಬಹಳ ಸುಂದರವಾದ ದೇವಾಲಯವನ್ನು ಕಟ್ಟಿಸ್ತಾರೆ. ಅಂದರೆ ಆ ಕೆರೆಯಲ್ಲಿ ಮುಳುಗಿ ಹೋಗಿರುವ ವಿಷಯ ಇವರಿಗೆ ಕನಸಿನಲ್ಲಿ ಬಂದು ಅಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಎಂದು ಆದೇಶವನ್ನು ಕೊಡುತ್ತೆ. ಇಲ್ಲಿ ಆ ಹೆಬ್ಬಾಗಿಲಿನ 2 ಕಡೆಗಳಲ್ಲಿ ಇರುವಂತಹ ಕೆತ್ತನೆಯ ಕೆಲಸ, ಸುಂದರವಾದಂತಹ ಒಂದು ಮರದ ಕೆತ್ತನೆ ಕೆಲಸವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ ವಿಗ್ರಹದಿಂದ ಇವರಿಗೆ ಪಾಳೆಗಾರರಿಗೆ ಒಂದು ದೈವಾಂಶ ಸಂಭೂತವಾದಂತಹ ಒಂದು ವೈಬ್ರೇಷನ್ ಇಡೀ ದೇಹದ ತುಂಬ ಪ್ರವಹಿಸಿದಂತಾಗುತ್ತೆ. ಆಗ ತಕ್ಷಣ ತಡ ಮಾಡದೆ ಅವರು ದೇವಾಲಯವನ್ನು ಕಟ್ಟಿಸ್ತಾರೆ. ಈ ಪಾಳೆಗಾರರೇ ಈ ದೇವಸ್ಥಾನವನ್ನು ಕಟ್ಟಿಸಿರುವಂಥದ್ದು. ನಾವು ಎದುರುಗಡೆ ನವಗ್ರಹ ದೇವಸ್ಥಾನವನ್ನು ನೋಡ್ತಾ ಇದ್ವಿ. ಮತ್ತು ಅಲ್ಲಿ ಪ್ರಸಾದವನ್ನು ಹಂಚುವಂಥ ಒಂದು ಜಾಗವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರಸಾದ ವಿನಿಯೋಗ ಎಲ್ಲ ಮಾಡ್ತಾರೆ. ಬೆಳಗ್ಗೆ ಸಮಯ ಮತ್ತು ಮಧ್ಯಾಹ್ನ ಎಲ್ಲ ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಶ್ರೀನಿವಾಸ ದೇವರು ಅತ್ಯಂತ ವಿಶಿಷ್ಟವಾಗಿದ್ದು ಗದಾಹಸ್ತಧಾರಿಯಾಗಿರುವುದೊಂದು ವಿಶೇಷ. ಗೋವಿಂದನ ಎದೆಯ ಮಧ್ಯದಲ್ಲಿ ತಾವರಿಯ ಮೇಲೆ ಮಹಾಲಕ್ಷ್ಮಿ ಕುಳಿತಿದ್ದು ಸ್ವಾಮಿ ಕಿರೀಟಧಾರಿಯಾಗಿ ಕಿವಿಯೋಲೆ, ಆಕರ್ಷಕ ನಗು, ಸುಂದರವಾಗಿ ಕೆತ್ತಿರುವ ತುಟಿ, ಚೂಪಾದ ಮೂಗು, ವಿಶಾಲವಾದ ಹಣೆ, ಅಭಯಹಸ್ತ, ವರದ ಮುದ್ರೆ, ಕೌಸ್ತುಭಹಾರ ಹಿಡಿದಿದ್ದು ಒಂದು ಕೈಯಲ್ಲಿ ಪಾಂಚಜನ್ಯ ಮತ್ತು ಇನ್ನೊಂದು ಕೈನಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದಿದ್ದಾರೆ. ನಾವು ದೇವಸ್ಥಾನದ ಗರ್ಭಗುಡಿಯ ಅಕ್ಕಪಕ್ಕಗಳಿರುವಂತಹ ಆ ವಿಗ್ರಹಗಳ ಒಂದು ಸೌಂದರ್ಯವನ್ನು ಕೂಡ ನಾವಿಲ್ಲಿ ನೋಡಬಹುದು. ಮತ್ತು ಗಿರಿಜಾ ಕಲ್ಯಾಣದ ಒಂದು ಚಿತ್ರಪಟವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ದೇವಸ್ಥಾನ ಬಹಳ ಸುಂದರವಾಗಿದೆ. ಇಲ್ಲಿ ಎದುರಿಗೆ ಕಾಣ್ತಾ ಇರೋಂಥದ್ದು ಭಕ್ತಾದಿಗಳು ತಮ್ಮ ಹರಕೆಗಳನ್ನು ತೀರಿಸೋಕ್ಕೋಸ್ಕರ ಇಲ್ಲಿ ಮುಡುಪನ್ನು ಕಟ್ಟಿ ಇಲ್ಲಿ ನೇತು ಹಾಕ್ತಾರೆ. ಗರ್ಭಗುಡಿಯ ಒಂದು ಪಕ್ಕದಲ್ಲಿ ಅರಿಶಿಣದ ಬಟ್ಟೆಯ ಮೂಲಕ ಒಂದು ನಾಣ್ಯವನ್ನು ಏನಾದರೂ ಕಟ್ಟಿ ಅಲ್ಲಿ ನೇತು ಹಾಕ್ತಾರೆ. ತಮ್ಮ ಇಷ್ಟಾರ್ಥ ನೆರವೇರಿದ ಮೇಲೆ ಅಲ್ಲಿ ಏನಾದರೂ ಒಂದು ಸೇವೆಯನ್ನು ಅಲ್ಲಿ ಮಾಡ್ತಾರೆ. ದೇವಾಲಯದ ಹೊರಭಾಗದಲ್ಲಿ ಬೇರೆ ಬೇರೆ ದೇವಸ್ಥಾನಗಳನ್ನು ಕೂಡ ನಾವು ನೋಡ್ಬೋದು. ಹನುಮಂತನ ದೇವಸ್ಥಾನ, ಗಣಪತಿಯ ದೇವಸ್ಥಾನ ಎಲ್ಲವನ್ನು ಕೂಡ ನಾವಿಲ್ಲಿ ನೋಡಬಹುದು. ಮತ್ತು ಲಡ್ಡು ಪ್ರಸಾದವನ್ನು ಮಾರಾಟ ಮಾಡುವಂಥ ಒಂದು ಕೇಂದ್ರ, ಮತ್ತು ಇಡೀ ಒಂದು
ಸ್ಥಳ, ಭಕ್ತಾದಿಗಳು ಕುಳಿತುಕೊಳ್ಳಲು ಮಾಡಿರುವಂತಹ ಒಂದು ಜಾಗ. ಇಲ್ಲಿ ಗರುಡಗಂಬ ಪ್ರತಿಯೊಂದು ಕಡೆಯೂ ಕೂಡ ಶ್ರೀ ನಾಮಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ವೆಂಕಟೇಶ್ವರನ ಸನ್ನಿಧಾನವಾದ್ದರಿಂದ ನಾಮಗಳು ಎಲ್ಲೆಲ್ಲೂ ನಮಗೆ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ಆ ನಾಮಗಳನ್ನು ಧರಿಸಿ ಹೋಗಬೇಕು ಎನ್ನುವ ಒಂದು ಬಯಕೆ ಕೂಡ ಇಲ್ಲಿ ಉಂಟಾಗುತ್ತೆ. ಆ ದೇವಾಲಯದ ಗೋಪುರದಲ್ಲಿರುವಂಥ ಗೊಂಬೆ ಕೂಡ ಸಜೀವವಾಗಿ ನಮಗೆ ಕಾಣ್ತಾ ಹೋಗ್ತಾ ಇರುತ್ತೆ. ಭಗವಂತನು ತಾವರೆಯ ಹೂವಿನ ಮೇಲೆ ನಿಂತಿರುವುದು ಇದೊಂದು ಅದ್ಭುತವಾದಂತಹ ಒಂದು ದೃಶ್ಯ. ಇಲ್ಲಿ ದೇವಸ್ಥಾನದ ಒಂದು ಗೋಪುರನ ಕೂಡ ಇಲ್ಲಿ ನಾವು ನೋಡ್ಬೋದು. ಎಲ್ಲ ಕಡೆಗಳಲ್ಲೂ ಕೂಡ ನಾಮವನ್ನು ಇಲ್ಲಿ ಬಣ್ಣದಲ್ಲಿ ಬರೆದಿದ್ದಾರೆ. ಮತ್ತು ಹೊರಗಿನ ಜಾಗವೂ ಕೂಡ ನಮಗೆ ಕಾಣಿಸ್ತಾ ಇದೆ. ಗೋಪುರ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಗೋಪುರದ ವಿನ್ಯಾಸವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ಮರದಲ್ಲಿ ಕೆತ್ತಿರುವಂತಹ ಆ ವೆಂಕಟೇಶ್ವರನ ಒಂದು ವಿಗ್ರಹ ಅದ್ಭುತವಾದಂತಹ ಸೌಂದರ್ಯದಿಂದ ಕೂಡಿದೆ. ಅದನ್ನು ಕೂಡ ನಾವಿಲ್ಲಿ ದರ್ಶನ ಮಾಡ್ತಾ ಇದ್ವಿ. ಪೂಜೆಯಾಗಿ ದರ್ಶನ ಇಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ದೇವರ ಒಂದು ವಿಗ್ರಹ, ಗರ್ಭಗುಡಿಲಿರುವಂಥ ದೇವರ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇದು ಹೊರಗಡೆ ದೇವಸ್ಥಾನದ ಸುತ್ತಲೂ ಇರುವಂತಹ ಒಂದು ಜಾಗ. ಇಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಉತ್ಸವಗಳ ಸಮಯದಲ್ಲಿ ಕ್ಯೂ ನಿಂತ್ಕೊಂಡು ಹೋಗೋಕ್ಕೆ ಮಾಡಿರೋಂಥದ್ದು. ಮೇಲೆ ಗರ್ಭಗುಡಿಯ ಮೇಲೆ ಇರುವಂಥ ಒಂದು ಗೋಪುರ, ಹೊರಗಡೆ ಇರುವಂಥ ಗೋಪುರ ಎಲ್ಲ ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತಾ ಇದೆ. ಮತ್ತು ಬೃಂದಾವನವನ್ನು ಕೂಡ ನಾವಿಲ್ಲಿ ನೋಡಬಹುದು. ಅದನ್ನು ಕೂಡ ಬಹಳ ಸುಂದರವಾಗಿ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಈ ಪೂರ್ತಿ ಆವರಣದಲ್ಲಿ ಭಕ್ತಾದಿಗಳು ಓಡಾಡುವುದಕ್ಕೆ, ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಇದನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಮಧ್ಯಾಹ್ನದ ಸಮಯ ಶನಿವಾರದಿಂದ ಮಾತ್ರ ಪ್ರಸಾದವನ್ನು ಹಂಚುವ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ಮಧ್ಯಾಹ್ನದ ಪ್ರಸಾದವನ್ನು ತಗೊಳ್ಳೋಕ್ಕೆ ಇಲ್ಲಿ ಎಲ್ಲ ಜನಗಳು ಸೇರಿದ್ದಾರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಂದನೆಗಳು ಫ್ರೆಂಡ್ಸ್. ನಾಮ ಹಾಕ್ಕೊಂಡದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು.